ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ಅಂಗಾಂಶಗಳು, ಇದೊಂದು ನಿಮ್ಮ ವಿಜ್ಞಾನದ ತರಗತಿಯ ಸ್ವಲ್ಪ ದೊಡ್ಡ ಚಾಪ್ಟರ್ ಅಂತಾನೆ ಹೇಳ್ಬಹುದು, ಜೀವದ ಮೂಲ ಘಟಕ ಹಾಗೂ ಅಂಗಾಂಶಗಳು. ಸೊ ಈ ಒಂದು ಪಠ್ಯದ ಕುರಿತು ನಾವು ಪಾಠವನ್ನ ಮಾಡ್ತಾ ಇದ್ವಿ. ಇನ್ನೇನು ಈ ಒಂದು ಪಾಠದ ಕೊನೆಯ ಹಂತವನ್ನ ನಾವು ಬಂದು ತಲುಪಿದೀವಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಕೊನೆಯದಾಗಿ ನಾವು ಈ ಒಂದು ಪ್ರಾಣಿಗಳ ಅಂಗಾಂಶಗಳ ಹ್ಯೂಮನ್ ಟಿಶ್ಯೂಸ್ ಗಳ ಬಗ್ಗೆ ಮಾತಾಡ್ತಾ ಸ್ನಾಯು ಅಂಗಾಂಶ ಹಾಗೂ ನರ ಅಂಗಾಂಶ ಇವೆರಡನ್ನ ಮುಗಿಸಿದ್ರೆ ವಿ ಆರ್ ಡನ್ ವಿತ್ ದ ಟಾಪಿಕ್. ಆದ್ರೆ ನಿಮ್ಮೆಲ್ಲರಿಗೂ ನೆನಪಿದೆ ಅನ್ಸುತ್ತೆ, ನಾನು ಹೋದ್ ಕ್ಲಾಸ್ ನಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ಇವತ್ತು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳು ಇರುತ್ತೆ ಅಂತ. ಸೊ ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಯಾವುದೇ ಅನುಮಾನ ಇಲ್ಲ ಅದ್ರ ಬಗ್ಗೆ. ಸ್ವಲ್ಪ ವಿಭಿನ್ನವಾಗಿದೆ. ಅದರಲ್ಲಿ ಹೆಚ್ಚು ನಿಮ್ಗೆ ಅಂದ್ರೆ ಒಂದು ಕ್ವಶನ್ ಅಲ್ಲೇ ಹಲವಾರು ಮಾಹಿತಿಯನ್ನ ಪಡ್ಕೊಳ್ಳುವಂತ ರೀತಿಲಿದೆ. ಸೊ ತಡ ಮಾಡದೆ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಪಠ್ಯದ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಕಲೀಲಿಕ್ಕೆ ನೀವೆಲ್ಲರೂ ಸಿದ್ಧರಾಗಿದ್ದೀರಾ? ಸೊ ಕ್ವೆಶನ್ಸ್ ನ ಇವಾಗ ಕೇಳಿರ್ತೀನಿ. ನಿಮ್ಗೆ ಒಂದು 6 ಕ್ವೆಶನ್ಸ್ ಇದೆ. ಹೀಗಿರುತ್ತೆ: 1, 2, 3, 4, 5, 6 ಪ್ರಶ್ನೆ ಇರುತ್ತೆ. ಕೆಲವೊಂದು ಪ್ರಶ್ನೆಗಳಿಗೆ ಒಂದೇ ಉತ್ತರ ಇರುತ್ತೆ. ಉದಾಹರಣೆಗೆ ಇವಾಗ ಒಂದ್ ಪ್ರಶ್ನೆಗಳಿಗೆ ಒಂದಕ್ಕಿಂತ ಹೆಚ್ಚು ಉತ್ತರ ಇರ್ಬೋದು. ಫಾರ್ ಎಕ್ಸಾಂಪಲ್ ಬಿ, ಡಿ, ಎಫ್, ಜಿ ಈ ತರ ಉತ್ತರಗಳು ಇರಬಹುದು. ಇವಾಗ ಉದಾಹರಣೆ ಕೊಡೋದಾದ್ರೆ ನಿಮ್ಗೆ, ಹಾಲಿನಿಂದ ತಯಾರಿಸಲ್ಪಡುವಂತ ವಸ್ತುಗಳು ಯಾವ್ದ್ಯಾವ್ದಿದೆ ಅಂತ ನಾನು ಕೇಳಿದಾಗ ಆಪ್ಷನ್ಸ್ ಅಲ್ಲಿ ನಾನು ಮೊಸರು, ಬೆಣ್ಣೆ, ಪನ್ನೀರು ಹಾಗೂ ಕಿಚಡಿ ಈ ರೀತಿ ಕೊಟ್ಟಾಗ ಸರಿಯಾದ ಉತ್ತರ ಯಾವ್ದಿರುತ್ತೆ? ಕಿಚಡಿಯನ್ನ ಹೊರತುಪಡಿಸಿ ಇನ್ನು ಉಳಿದ ಎಲ್ಲಾ ಉತ್ತರಗಳು ಸರಿಯಾಗಿರುತ್ತಲ್ವಾ? ಅಂದ್ರೆ ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಸರಿಯಾದಂತಹ ಉತ್ತರಗಳು ಇರಬಹುದು ಅಂತ. ತಿಳಿತಾ? ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಸೊ ಈಗ ಹಾಲಿನಿಂದ ತಯಾರಿಸಲ್ಪಡುವಂತಹ ಉತ್ಪನ್ನಗಳು ಯಾವ್ದ್ಯಾವ್ದಿರುತ್ತೆ? ಬೆಣ್ಣೆನೂ ಹೌದು, ಮೊಸರು ಹೌದು, ತುಪ್ಪನೂ ಹೌದು, ಪನ್ನೀರು ಹೌದು, ಆದ್ರೆ ಕಿಚಡಿ ಅಲ್ಲ. ಸೊ ಒಂದು ಪ್ರಶ್ನೆಗೆ ಎಷ್ಟು ಉತ್ತರ ಸಿಕ್ತು ನಿಮ್ಗೆ? 4 ಉತ್ತರ ಸಿಕ್ತು. ಅದೇ ತರ ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಉತ್ತರಗಳಿರಬಹುದು ಅಥವಾ ಒಂದೇ ಉತ್ತರ, ಈ ರೀತಿ ಎ, ಸಿ, ಡಿ ಅಥವಾ ಇ, ಎ ಈ ತರ ಒಂದೊಂದು ಅಥವಾ ಎರಡೆರಡು ಉತ್ತರಗಳು ಇರಬಹುದು. ಒಟ್ಟು 6 ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ನಾನು. 6 ಪ್ರಶ್ನೆಗಳಿಗೆ ನೀವು ಎಷ್ಟು ಉತ್ತರಗಳನ್ನ ಬರೀತೀರಾ ನಿಮ್ಮ ಒಂದು ವಿದ್ಯಾಶಕ್ತಿಗೆ ಅಂತ ಇಟ್ಕೊಂಡಿರುವಂತಹ ಪುಸ್ತಕದಲ್ಲಿ ನೋಟ್ ಮಾಡ್ಕೊಬಹುದು. ಪ್ರಶ್ನೆಗಳಿಗೆ ಉತ್ತರಾನ ನಮ್ಮ ಮುಂದಿನ ತರಗತಿಯಲ್ಲಿ, ಯಾವಾಗ ಶುಕ್ರವಾರ ಇರುವಂತಹ ಕ್ಲಾಸ್ ನಲ್ಲಿ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ. ಶುಕ್ರವಾರ ಅಲ್ವಾ ನಮ್ಮ ಮುಂದಿನ ತರಗತಿ ಇರೋದು? ಓಕೆ, ಈಗ ತಡ ಮಾಡದೆ ಪ್ರಶ್ನೆಗಳನ್ನ ಶೇರ್ ಮಾಡೋಣ. ನನ್ನ ಸ್ಕ್ರೀನ್ ನಿಮ್ಮೆಲ್ಲರಿಗೂ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಒಂದು ಪಠ್ಯದ ಪ್ರಶ್ನೆಗಳು ಹೀಗಿರುತ್ತೆ. ಮೊದಲನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಸೊ ಈ ಒಂದು ಕೆಳಗಡೆ ಇರುವಂತಹ ಒಂದು ಇಷ್ಟು ಆಪ್ಷನ್ 6 ಆಪ್ಷನ್ಗಳಿರುತ್ತೆ. ಈ 6 ಆಪ್ಷನ್ಗಳಲ್ಲಿ ಯಾವ್ದ್ಯಾವ್ದು ಕೆಮಿಕಲ್ ಚೇಂಜಸ್, ರಾಸಾಯನಿಕ ಬದಲಾವಣೆಗಳನ್ನ ನೀವು ಗುರುತಿಸಿ ಹೇಳ್ಬೇಕು. ಈ ಪ್ರಶ್ನೆಗೆ ಉತ್ತರ ಒಂದಕ್ಕಿಂತ ಹೆಚ್ಚಿದೆ, ಅದು ನನ್ನ ಕಡೆಯಿಂದ ನಿಮ್ಗೆ ಕೊಡ್ತಾ ಇರುವಂತಹ ಕ್ಲೂ. ಅರ್ಥ ಆಯ್ತಾ? ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಆಪ್ಷನ್ ಎ ಸಸ್ಯದ ಬೆಳವಣಿಗೆ, ಆಪ್ಷನ್ ಬಿ ಕಬ್ಬಿಣ ತುಕ್ಕು ಹಿಡಿಯುವಿಕೆ, ಕಬ್ಬಿಣ ತುಕ್ಕು ರಸ್ಟ್ ಹಿಡಿಯೋದು ಅಂತಾರಲ್ಲ, ಕಬ್ಬಿಣ ತುಕ್ಕು ಹಿಡಿಯುವಿಕೆ. ಮೂರನೇದು ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ. ನಾಲ್ಕನೇದು ಆಹಾರವನ್ನ ಬೇಯಿಸುವುದು, ಆಹಾರ ಜೀರ್ಣಿಸುವಿಕೆ, ಆಹಾರವನ್ನ ಬೇಯಿಸೋದು, ಆಹಾರವನ್ನ ಡೈಜೆಷನ್ ಮಾಡ್ಕೊಳೋದು. ನೀರಿನ ಘನೀಕರಣ, ಘನೀಕರಣ ಅಂದ್ರೆ ಐಸ್ ಕ್ಯೂಬ್ಸ್ ಗಳಾಗುತ್ತಲ್ಲ ನೀರು, ಅದು ನೀರಿನ ಘನೀಕರಣ. ಮೇಣದ ದಹನ ಕ್ರಿಯೆ, ಮೇಣದ ವ್ಯಾಕ್ಸ್ ನ ನಾವು ಸುಡುವಂಥದ್ದು, ಮೇಣದ ದಹನ ಕ್ರಿಯೆ. ಆದ್ರಿಂದ ಇನ್ನೊಮ್ಮೆ ಪ್ರಶ್ನೆ ಹೇಳ್ತೀನಿ: ಈ ಕೆಳಗಿನವುಗಳಲ್ಲಿ ಯಾವುವು ರಾಸಾಯನಿಕ ಬದಲಾವಣೆಗಳು? ಆಪ್ಷನ್ ಎ ಸಸ್ಯದ ಬೆಳವಣಿಗೆ,
ಆಪ್ಷನ್ ಬಿ ಕಬ್ಬಿಣದ ತುಕ್ಕು ಹಿಡಿಯುವಿಕೆ, ಆಪ್ಷನ್ ಸಿ ಮಣ್ಣು ಮತ್ತು ಕಬ್ಬಿಣದ ಪುಡಿಯ ಬೆರೆಸುವಿಕೆ, ಆಪ್ಷನ್ ಡಿ ಆಹಾರವನ್ನ ಬೇಯಿಸೋದು, ಆಹಾರ ಜೀರ್ಣಿಸುವಿಕೆ, ಆಪ್ಷನ್ ಇ ನೀರಿನ ಘನೀಕರಣ, ಆಪ್ಷನ್ ಎಫ್ ಮೇಣದ ದಹನ ಕ್ರಿಯೆ. ತಿಳಿತಾ? ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಈ ಕೆಳಗಿನಲ್ಲಿ ಯಾವ್ದ್ಯಾವ್ದು ರಾಸಾಯನಿಕ ಬದಲಾವಣೆಗಳು ಅಂತ ನೋಟ್ ಮಾಡ್ಕೊಳ್ಳಿ. ನಿಮ್ಮ ನೋಟ್ ಬುಕ್ಗಳಲ್ಲಿ ಮೊದಲನೇದು ಅಂತ ಹಾಕಿ, ಮೊದಲನೇ ಪ್ರಶ್ನೆ ಅಂತ ಹಾಕಿ, ಅದ್ರಲ್ಲಿ ಏನೇನ್ ಬರುತ್ತೆ, ಉದಾಹರಣೆಗೆ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್ ABC ಇರಬಹುದು. ಆತರ ಇದ್ದಾಗ ಅದನ್ನ ನೋಟ್ ಮಾಡ್ಕೊಳ್ಳಿ. ತಿಳಿತಾ? ಈ ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚು ಸರಿಯಾದ ಉತ್ತರ ಇದೆ. ನೆಕ್ಸ್ಟ್ ಪ್ರಶ್ನೆ, ಎರಡನೇದು. ನಿರ್ದಿಷ್ಟ ತಾಪದಲ್ಲಿ ತಾನು ವಿಲೀನಗೊಳಿಸಿ ಕೊಳ್ಳಬಹುದಾದಷ್ಟು ದ್ರವ್ಯವನ್ನ ವಿಲೀನಗೊಳಿಸಿಕೊಂಡಿರುವ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ? ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಿರ್ದಿಷ್ಟ ತಾಪದಲ್ಲಿ, ಅಟ್ ಅ ಸ್ಪೆಸಿಫಿಕ್ ಟೆಂಪರೇಚರ್, ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಶುದ್ಧ ವಸ್ತು, ಆಪ್ಷನ್ ಬಿ ನೀಲಾಂಬನ, ಆಪ್ಷನ್ ಸಿ ಸಲೀಲ, ಆಪ್ಷನ್ ಡಿ ಪರ್ಯಾಪ್ತ ದ್ರಾವಣ. ನಿರ್ದಿಷ್ಟ ತಾಪದಲ್ಲಿ ತಾನು ವಿಲೀನಗೊಳಿಸಿಕೊಳ್ಳಬಹುದಾದಷ್ಟು ದ್ರವ್ಯವನ್ನು ವಿಲೀನಗೊಳಿಸಿಕೊಂಡಿರುವ ದ್ರಾವಣವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಶುದ್ಧ ವಸ್ತು, ಆಪ್ಷನ್ ಬಿ ನೀಲಾಂಬನ, ಆಪ್ಷನ್ ಸಿ ಸಲೀಲ, ಆಪ್ಷನ್ ಡಿ ಪರ್ಯಾಪ್ತ ದ್ರಾವಣ. ಓಕೆ, ಮುಂದಿನ ಪ್ರಶ್ನೆ. ಈ ಕೆಳಗಿನವಲ್ಲಿ ಯಾವ ವಸ್ತುವು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ? ಯಾವ ವಸ್ತುವನ್ನ ನಾವು ಶುದ್ಧ ವಸ್ತು ಅಂತ ಪರಿಗಣನೆಗೆ ತೆಗೆದುಕೊಳ್ಳಬಹುದು? ಆಪ್ಷನ್ ಎ ಮಂಜುಗಡ್ಡೆ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಇ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಎಫ್ ಪಾದರಸ, ಆಪ್ಷನ್ ಜಿ ಇಟ್ಟಿಗೆ, ಆಪ್ಷನ್ ಹೆಚ್ ಮರ ಗಾಳಿ. ತಿಳಿತಾ? ಈ ಕೆಳಗಿನ ಯಾವ ವಸ್ತುವು ಶುದ್ಧ ವಸ್ತು ಎಂಬ ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಮಂಜುಗಡ್ಡೆ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ. ಆಪ್ಷನ್ ಇ ಕ್ಯಾಲ್ಸಿಯಂ ಆಕ್ಸೈಡ್ ಹಾಗೂ ಆಪ್ಷನ್ ಎಫ್ ಪಾದರಸ, ಆಪ್ಷನ್ ಆಪ್ಷನ್ ಜಿ ಇಟ್ಟಿಗೆ, ಆಪ್ಷನ್ ಹೆಚ್ ಮರ ಗಾಳಿ. ಸೊ ಇಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಕ್ಷಮೆ ಇರ್ಲಿ. ಮರ ಬೇರೆ ಗಾಳಿ ಬೇರೆ. ನೀವು ಇದ್ಯಾವ್ದಿದು ವಿನೂತನವಾದಂತಹ ಪದ ಮರ ಗಾಳಿ ಅಂತ ಯೋಚಿಸ್ತಿರಬಹುದು. ಇನ್ನೊಮ್ಮೆ ಹೇಳ್ತೀನಿ, ಈ ಕೆಳಗಿನ ಯಾವ ವಸ್ತುವು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತದೆ? ಆಪ್ಷನ್ ಎ ಮಂಜುಗಡ್ಡೆ, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕಬ್ಬಿಣ, ಆಪ್ಷನ್ ಡಿ ಹೈಡ್ರೋಕ್ಲೋರಿಕ್ ಆಮ್ಲ, ಆಪ್ಷನ್ ಇ ಕ್ಯಾಲ್ಸಿಯಂ ಆಕ್ಸೈಡ್, ಆಪ್ಷನ್ ಎಫ್ ಪಾದರಸ, ಆಪ್ಷನ್ ಜಿ ಇಟ್ಟಿಗೆ, ಆಪ್ಷನ್ ಹೆಚ್ ಮರ, ಆಪ್ಷನ್ ಐ ಗಾಳಿ. ಈ ಮರ ಮತ್ತೆ ಗಾಳಿ ಬೇರೆ ಬೇರೆ, ಮರ ಗಾಳಿ ಒಂದೇ ಪದ ಅಲ್ಲ. ತಿಳಿತಾ? ಈ ಪ್ರಶ್ನೆ ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನ ಗುರುತಿಸಿ. ಆಪ್ಷನ್ ಎ ಮಣ್ಣು, ಆಪ್ಷನ್ ಬಿ ಸಮುದ್ರ, ಆಪ್ಷನ್ ಸಿ ನೀರು ಗಾಳಿ. ಇಲ್ಲೂ ಅಷ್ಟೇ, ನೀರು ಬೇರೆ ಗಾಳಿ ಬೇರೆ. ನೀರು, ಆಪ್ಷನ್ ಡಿ ಗಾಳಿ, ಆಪ್ಷನ್ ಇ ಕಲ್ಲಿದ್ದಲು, ಆಪ್ಷನ್ ಎಫ್ ಸೋಡಾ ನೀರು. ಇದು ಬೇರೆ ಬೇರೆ ಅಲ್ಲ, ಸೋಡಾ ನೀರು ಒಂದೇ. ತಿಳಿತಾ? ಐ ರಿಪೀಟ್, ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನ ಗುರುತಿಸಿ. ಮಣ್ಣು, ಸಮುದ್ರ, ನೀರು, ಗಾಳಿ, ಕಲ್ಲಿದ್ದಲು, ಸೋಡಾ ನೀರು. ಇವುಗಳಲ್ಲಿ ಸರಿಯಾದ ಉತ್ತರ ಯಾವ್ದಿದೆ ಅಥವಾ ಉತ್ತರಗಳು ಯಾವ್ದಿದೆ ಅದನ್ನ ಗುರುತಿಸಿ ಆ ಆಪ್ಷನ್ಗಳನ್ನ ಬರೀರಿ. ನೀವು ಅರ್ಥ ಆಯ್ತಾ? ಆ ಪ್ರಶ್ನೆಯ ಪಕ್ಕದಲ್ಲಿ ಆಪ್ಷನ್ಗಳನ್ನ ಬರೀರಿ. ನೆಕ್ಸ್ಟ್, ಈ ಕೆಳಗಿನ ಯಾವುದು ಇದು ಟಿಂಡಲ್ ಪರಿಣಾಮವನ್ನ ಪ್ರದರ್ಶಿಸುತ್ತದೆ? ನೆನಪಿದೆ ಟಿಂಡಲ್ ಪರಿಣಾಮವನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ಉಪ್ಪಿನ ದ್ರಾವಣ, ಹಾಲು, ತಾಮ್ರದ ಸಲ್ಫೇಟ್ ದ್ರಾವಣ ಹಾಗೂ
ಪಿಷ್ಟದ ದ್ರಾವಣ. ಐ ರಿಪೀಟ್, ಈ ಕೆಳಗಿನ ಯಾವುದು ಟಿಂಡಲ್ ಪರಿಣಾಮವನ್ನ ಪ್ರದರ್ಶಿಸುತ್ತದೆ? ಉಪ್ಪಿನ ದ್ರಾವಣ, ಹಾಲು, ತಾಮ್ರದ ಸಲ್ಫೇಟ್ ದ್ರಾವಣ ಹಾಗೂ ಪಿಷ್ಟದ ದ್ರಾವಣ. ತಿಳಿತಾ? ನೆಕ್ಸ್ಟ್ ಕೊನೆಯ ಪ್ರಶ್ನೆ, 6ನೇ ಪ್ರಶ್ನೆ. ದ್ರವ ಲೋಹವನ್ನ ಹೆಸರಿಸಿ. ದ್ರವ ಲೋಹವನ್ನ ಹೆಸರಿಸಿ. ಆಪ್ಷನ್ ಎ ಪಾದರಸ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ತಾಮ್ರದ ತಂತಿ, ಆಪ್ಷನ್ ಡಿ ಬೋರಾನ್. ದ್ರವ ಲೋಹವನ್ನ ಹೆಸರಿಸಿ. ಪಾದರಸ ಆಪ್ಷನ್ ಎ, ಕಬ್ಬಿಣ ಆಪ್ಷನ್ ಬಿ, ತಾಮ್ರದ ತಂತಿ ಆಪ್ಷನ್ ಸಿ, ಬೋರಾನ್ ಆಪ್ಷನ್ ಡಿ. ಸೊ ಒಟ್ಟು 6 ಪ್ರಶ್ನೆಗಳನ್ನ ನಾನು ನಿಮ್ಗೆ ಇಲ್ಲಿ ಕೇಳಿದ್ದೆ. 6 ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಇರಬಹುದು ಅಥವಾ ಒಂದೊಂದೇ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರಗಳು ಅಂದ್ರೆ ಒಂದಕ್ಕಿಂತ ಹೆಚ್ಚು ಉತ್ತರಗಳು ಇರಬಹುದು. ಸೊ ಇದನ್ನ ನಾನು ಮೇನ್ ಆಗಿ ಮಾಡಿದ್ದೇನು ಅಂತ ಹೇಳಿದ್ರೆ, ಬರೀ 4 ಒಂದು ಸರಿಯಾದ ಉತ್ತರ 3 ತಪ್ಪಾದ ಉತ್ತರ ಇಡೋ ಬದಲು ಕೆಲವೊಂದು ಪ್ರಶ್ನೆಗಳಿಗೆ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಇಂತಹ ಟಾಪಿಕ್ಗಳಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಒಂದಕ್ಕಿಂತ ಹೆಚ್ಚು ಸರಿಯಾದ ಉತ್ತರಗಳಿರುತ್ತೆ. ಸೊ ಅದು ಕೂಡ ನಿಮ್ಗೆ ತಿಳಿಲಿ ಅನ್ನೋ ಕಾರಣಕ್ಕೆ ಈ 6 ಪ್ರಶ್ನೆಗಳನ್ನ ನಾನು ಇಟ್ಟಿದ್ದೆ. ದಯವಿಟ್ಟು ಇದು ನಿಮ್ಮ ಸೆಲ್ಫ್ ಅನಲೈಸ್ ಮಾಡ್ಕೊಂತ ಬನ್ನಿ. ಅಂದ್ರೆ ನೀವೇ ಸ್ವಂತವಾಗಿ ಇದನ್ನ ಬರೀಲಿಕ್ಕೆ ಪ್ರಯತ್ನವನ್ನ ಪಡಿ. ನಿಮ್ಮ ಸಹಪಾಠಿಗಳ ಜೊತೆಗೆ ಈಗ ನಿಮ್ಮ ಸಹಪಾಠಿಗಳು ಯಾರು ಇರ್ತಾರೆ ಅವರು ನಿಮ್ಮ ಒಂದು ಪ್ರಶ್ನೆಯ ಪತ್ರಿಕೆಯನ್ನ ಕರೆಕ್ಟ್ ಮಾಡಬಹುದು, ಅಥವಾ ನಿಮ್ಮ ಶಿಕ್ಷಕರು ಯಾರಿರ್ತಾರೆ ಅವರು ಕೂಡ ಇದನ್ನ ಗಮನಿಸಬಹುದು. ಈ ರೀತಿಯಾಗಿ ಮಾಡಿ ನಿಮ್ಮನ್ನ ಸೆಲ್ಫ್ ಅನಲೈಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಪ್ರಶ್ನೆ ಮೇಡಮ್ ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಿತ್ತು ನೀವು ಅಂತ ಅನ್ಸೋ ಪ್ರಶ್ನೆಗಳು, ಯಾಕಂದ್ರೆ ನೀವು ಅಲ್ಲಿಂದ ಹೇಳದ್ ನಮ್ಗೆ ಕೇಳೋದಿಲ್ಲ ಅಲ್ವಾ ಇಲ್ಲಿ ಮಾಡ್ಬೇಕಂತದ್ನ ನೀವು ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಮಾಡ್ಬಿಟ್ಟು ಅಲ್ಲೂ ಕೂಡ ನೋಡಬಹುದು ಈ ಪ್ರಶ್ನೆಗಳನ್ನ. ತಿಳಿತಾ ಮಕ್ಕಳೇ? ಅರ್ಥ ಆಯ್ತಾ? ಸೊ ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಚಾಪ್ಟರ್ ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ. ಓಕೆ, ಸೊ ಈ ಒಂದು ಟೆಸ್ಟ್ ಅನ್ನ ನೀವು ತೆಗೆದುಕೊಂಡಿದ್ದೀರಾ ಅಂತ ಭಾವಿಸ್ತಾ ನಾವು ವಾಪಸ್ ನಮ್ಮ ಇವತ್ತಿನ ಮೇನ್ ಚಾಪ್ಟರ್ ಅಂಗಾಂಶಗಳು ಚಾಪ್ಟರ್ನ ಕಡೆಗೆ ವಾಲೋಣ. ಎಲ್ಲರೂ ಸಿದ್ಧರಾಗಿದ್ದೀರಾ? ಓಕೆ, ಅಂಗಾಂಶಗಳು ಚಾಪ್ಟರ್ ಅಲ್ಲಿ ನಾವು ಫಸ್ಟ್ ಏನೇನ್ ಕಲ್ತಿದ್ವಿ? ಸಸ್ಯದ ಅಂಗಾಂಶಗಳ ಬಗ್ಗೆ ಕಲ್ತಿದ್ವಿ. ಅದಾದ ನಂತರ ಪ್ರಾಣಿ ಅಂಗಾಂಶಗಳ ಬಗ್ಗೆ ಕಲಿತಾ ಇದ್ವಿ. ಪ್ರಾಣಿಗಳ ಅಂಗಾಂಶಗಳಲ್ಲಿ ನಾವೀಗ ಆಲ್ರೆಡಿ ಏನೇನನ್ನ ಕಲ್ತಿದೀವಿ? ಯಾರು ಹೇಳ್ತೀರಾ? ಯಾರಿಗ್ ನೆನ್ಪಿದೆ? ಏನಕ್ ಮೇಡಮ್ ಹೇಳೋದು? ನಾವ್ ಹೇಳಿದ್ರು ನಿಮ್ಗೆ ಕೇಳಿಸಲ್ಲ ಅಂತ ಹೇಳ್ತೀರಾ? ಸೊ ಪ್ರಾಣಿಗಳ ಅಂಗಾಂಶಗಳಲ್ಲಿ ನಾವು ಈಗಾಗ್ಲೇ ಅನುಲೇಪಕ ಅಂಗಾಂಶ ಹಾಗೂ ಸಂಯೋಜಕ ಅಂಗಾಂಶಗಳ ಬಗ್ಗೆ ಕಲ್ತಿದ್ವಿ. ಅನುಲೇಪಕ ಅಂಗಾಂಶ ಎಪಿಥೇಲಿಯಲ್ ಟಿಶ್ಯೂ, ಸಂಯೋಜಕ ಅಂಗಾಂಶ ಕನೆಕ್ಟಿವ್ ಟಿಶ್ಯೂ. ಈಗ ಸ್ನಾಯು ಅಂಗಾಂಶ ಮತ್ತು ನರ ಅಂಗಾಂಶಗಳು ಬಾಕಿ ಇದೆ. ಇವು ಸಂಯೋಜಕ ಅಂಗಾಂಶಗಳಷ್ಟು ದೊಡ್ಡದೇನಲ್ಲ, ಬಹಳ ಸುಲಭವಾಗಿ ಮುಗಿಸಬಹುದಾದಂಥದ್ದು. ಸ್ನಾಯು ಅಂದ್ರೆ ಏನು? ಸಾಮಾನ್ಯವಾಗಿ ವಯಸ್ಸಾದವ್ರ ಮನೇಲಿ ಇದ್ದಾಗ ಅಯ್ಯೋ ನಮ್ಗೆ ಸಿಕ್ಕಾಪಟ್ಟೆ ಸ್ನಾಯು ಸೆಳೆತ ಆಗ್ತಾ ಇದೆಪ್ಪ. ಸ್ನಾಯು ಸೆಳೆತ ಅಂದ್ರೆ ಮಸಲ್ ಒಂಥರ ಇಂಟ್ರಾಕ್ಟ್ ಆದಂಗ ಆಗುತ್ತೆ, ತುಂಬಾ ನೋವು, ಎದ್ದಾಳಕ್ ಆಗಲ್ಲ, ಕುತ್ಕೊಳಕ್ ಆಗಲ್ಲ. ಈ ಒಂದು ಟಾನಿಕ್ ನ ಕುಡಿದ ತಕ್ಷಣ ಎಲ್ಲ ಸರಿ ಹೋಯ್ತು ಅನ್ನೋಂತಹ ಅಡ್ವರ್ಟೈಸ್ಮೆಂಟ್ ಗಳನ್ನ ನೀವು, ಜಾಹೀರಾತುಗಳನ್ನ ನೀವು ಟಿವಿಗಳಲ್ಲಿ ನೋಡೇ ಇರ್ತೀರಾ, ಹೌದೋ ಇಲ್ವೋ? ಈಗ ಈ ಸ್ನಾಯುಗಳ ಅಂಗಾಂಶಗಳು ಅಥವಾ ಮಸ್ಕುಲರ್ ಟಿಶ್ಯೂ ಅಂದ್ರೆ ಏನು ಅಂತ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ನಾನು ಪ್ರತಿ ಪದಗಳನ್ನ ಬರಿಬೇಕಾದ್ರೂ ಕೂಡ ಅವುಗಳ ಇಂಗ್ಲಿಷ್ ಅನ್ವರ್ತನೆಗಳನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ನಾಯು ಅಂಗಾಂಶ ಅಂದ್ರೆ ಮಸ್ಕುಲರ್ ಟಿಶ್ಯೂ. ಮಸ್ಕುಲರ್ ಟಿಶ್ಯೂ. ಈಗ ಸ್ನಾಯು ತಂತುಗಳೆಂದು ಕರೆಯಲ್ಪಡುವ ಉದ್ದವಾದ ಜೀವಕೋಶಗಳನ್ನ ಈ ಒಂದು ಸ್ನಾಯು ಅಂಗಾಂಶವು ಹೊಂದಿದೆ. ನಮ್ಮ ದೇಹದ ಚಲನವಲನಗಳಿಗೆ ಈ ಅಂಗಾಂಶಗಳೇ ಕಾರಣ. ಈಗ ನೋಡಿ, ಈ ಕೈ ನಾನು ಹೀಗ್ ಭಾಗಿಸ್ಬೋದು, ಹೀಗ್ ಎತ್ಬೋದು, ಹೀಗ್ ಮಡ್ಚ್ಬೋದು, ಹೀಗ್ ಮಾಡ್ಬೋದು, ಹೀಗ್ ಮಾಡಬಹುದು. ಇವಕ್ಕೆಲ್ಲ ಈ ಮಸ್ಕ್ಯುಲರ್ ಟಿಶ್ಯೂ ಅಥವಾ ಸ್ನಾಯುಗಳ ಅಂಗಾಂಶಗಳು ಏನಿರುತ್ತೆ ಅವುಗಳೇ ಕಾರಣ. ಇವು ಸ್ನಾಯು ಅಂಗಾಂಶವು ಸಂಕುಚಿಸುವ ಪ್ರೋಟೀನ್ ಅಂದ್ರೆ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಅನ್ನುವಂತಹ ವಿಶೇಷ ಪ್ರೋಟೀನ್ ಗಳನ್ನ ಹೊಂದಿದ್ದು, ಇವುಗಳ
ಸಂಕುಚನ ಮತ್ತು ವಿಕಾಸನಗಳ ಚಲನೆಗೆ ಕಾರಣವಾಗುತ್ತದೆ. ಸಂಕುಚನ ಅಂದ್ರೆ ಹಿಂಗೆ, ವಿಕಾಸನ ಅಂದ್ರೆ ಹಿಂಗೆ. ಅರ್ಥ ಆಯ್ತಾ? ಹಿಂಗ್ ಶ್ರಿಂಕ್ ಆಗೋದು, ಹಿಂಗೆ ಎಕ್ಸ್ಪೆಂಡ್ ಆಗೋದು. ಸಂಕುಚನ ವಿಕಾಸನ, ಸಂಕುಚನ ವಿಕಾಸನ. ಈ ಕ್ರಿಯೆಗಳಿಗೆ ಈ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಅಥವಾ ಸಂಕುಚಿಸುವ ಪ್ರೋಟೀನ್ ಅನ್ನೋದು ಕಾರಣವಾಗ್ತಾ ಬರುತ್ತೆ. ನಮ್ಮ ಇಚ್ಛೆಯಂತೆ ನಾವು ಕೆಲವು ಸ್ನಾಯುಗಳನ್ನ ಚಲಿಸುವಂತೆ ಮಾಡಬಲ್ಲೆವು. ನಮ್ಮ ಕಾಲುಗಳಲ್ಲಿರುವ ಸ್ನಾಯುಗಳು ನಾವು ಬಯಸಿದರೆ ಚಲಿಸಬಹುದು ಮತ್ತು ನಮ್ಮ ತೀರ್ಮಾನದಂತೆ ನಿಲ್ಲಿಸಬಹುದು. ಅಲ್ವಾ? ನಮ್ಮ ಕಾಲ್ಗಳಲ್ಲಿ ಇರುವಂತಹ ಸ್ನಾಯುಗಳು, ಮಸಲ್ಸ್ ಗಳು ಏನ್ ಮಾಡುತ್ತೆ? ನಮ್ಮನ್ನ ನಡೆಸಬಹುದು, ಓಡಿಸಬಹುದು, ಜಂಪ್ ಮಾಡಿಸಬಹುದು, ಕೂರಿಸಬಹುದು, ಕಾಲುಗಳನ್ನ ಅಲ್ಲಾಡುವಂತೆ ಮಾಡಬಹುದು. ನಮ್ಮ ಕಾಲುಗಳಲ್ಲಿ ಇರುವಂತಹ ಸ್ನಾಯುಗಳು ಬಗ್ಗೆ ನಾವು ತಿಳ್ಕೊಂಡ್ವಿ. ಇಂಥ ಸ್ನಾಯುಗಳನ್ನ ನಾವು ವಾಲಂಟರಿ ಮಸಲ್ಸ್ ಅಂತ ಕರಿತೀವಿ, ಅಥವಾ ಐಚ್ಛಿಕ. ಐಚ್ಛಿಕ ಅಂದ್ರೆ ಇಚ್ಛಿಸಿದಂತೆ ಮಾಡುವಂಥದ್ದು. ಬೇಕಂದ್ರೆ ಸುಮ್ಮನೂ ಇರಿಸಬಹುದು ನಾವು, ಇಲ್ಲ ಅಂತ ಹೇಳಿದ್ರೆ ಓಡಿಸ್ಲೂಬಹುದು. ಐಚ್ಛಿಕ ಅಥವಾ ವಾಲಂಟರಿ ವಾಲಂಟರಿ ಮಸಲ್ಸ್ ಅಥವಾ ಸ್ನಾಯುಗಳು ಅಂತ ಕರಿತೀವಿ. ಇವುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡು ದೇಹದ ಚಲನೆಗೆ ಸಹಾಯ ಮಾಡುವುದರಿಂದ ಇವುಗಳನ್ನ ಅಸ್ಥಿ ಸ್ನಾಯುಗಳು. ಈ ಅಸ್ಥಿ ಅಂದ್ರೆ ಏನು? ಸ್ಕೆಲಿಟನ್ ಅಲ್ವಾ? ಅಸ್ಥಿ ಪಂಜರ ಅಂತ ಕರಿತೀವಿ. ಈ ಅಸ್ಥಿಗೆ ಸಂಬಂಧಪಟ್ಟಂತಹ ಸ್ನಾಯುಗಳನ್ನ ನಾವು ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಕೆಲಿಟಲ್ ಮಸಲ್ಸ್ ಅಂತ ಕರಿತೀವಿ. ಈ ಸ್ನಾಯುಗಳಿಗೆ ಸೂಕ್ತ ಬಣ್ಣ ಹಾಕಿ ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ಗಮನಿಸಿದಾಗ ಇವುಗಳಲ್ಲಿ ತೆಳುವಾದ ಮತ್ತು ದಟ್ಟವಾದ ಪಟ್ಟೆಗಳು ಅಥವಾ ಅಡ್ಡಗೆರೆಗಳು, ಈ ರೀತಿಯಾದಂತಹ ಅಡ್ಡಗೆರೆಗಳನ್ನ ನಾವು ಕಾಣಬಹುದು. ಇದರಿಂದಾಗಿ ಇವುಗಳನ್ನ ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ. ಏನ್ ಕರೀತಾರೆ? ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೀತಾರೆ. ಈ ಸ್ನಾಯುಗಳು ಜೀವಕೋಶಗಳು ನೀಳವಾಗಿ ಕೊಳವೆಯಾಕಾರದಲ್ಲಿ ಇವು ಶಾಖೆಗಳನ್ನ ಹೊಂದಿಲ್ಲ ಮತ್ತು ಅನೇಕ ನ್ಯೂಕ್ಲಿಯಸ್ ಗಳನ್ನ ಹೊಂದಿದೆ. ಅರ್ಥ ಆಯ್ತಾ? ಯಾವುದು? ಈ ಪಟ್ಟೆ ಸಹಿತವಾದಂತಹ ಸ್ನಾಯುಗಳು. ನೆಕ್ಸ್ಟ್, ಅನ್ನನಾಳದಲ್ಲಿನ ಆಹಾರ ಚಲನೆ ಅಥವಾ ರಕ್ತನಾಳಗಳ ಸಂಕುಚನ ಮತ್ತು ವಿಕಾಸನಗಳ ಅನೈಚ್ಛಿಕ ಚಲನೆಗಳು, ಅನೈಚ್ಛಿಕ ನಾನ್ ವಾಲಂಟರಿ ಚಲನೆಗಳು. ಇದನ್ನ ಮಾಡಬೇಕೆಂದು ಬಯಸಿದ ತಕ್ಷಣ ನಾವು ನಿಜವಾಗಿ ಇದನ್ನ ಪ್ರಾರಂಭಿಸುವುದಾಗಲಿ ನಿಲ್ಲಿಸುವುದಾಗಲಿ ಮಾಡಲಾರೆವು, ಅಲ್ವಾ? ಮೃದು ಸ್ನಾಯುಗಳು ಅಂದ್ರೆ ಸ್ಮೂತ್ ಮಸಲ್ಸ್ ಅಥವಾ ಅನೈಚ್ಛಿಕ ಸ್ನಾಯುಗಳು ಇನ್ವಾಲಂಟರಿ ಮಸಲ್ಸ್ ಇಂತಹ ಚಲನೆಗಳನ್ನ ನಿಯಂತ್ರಿಸುತ್ತದೆ. ಈಗ ನಾ ಆಗ್ಲೇ ಹೇಳ್ದೆ, ಕಾಲು ಅಥವಾ ಕೈ ನಾವ್ ಹೇಗ್ ಬೇಕೋ ಆದ್ರೂ ಹಾಗೆ ತಿರುಗಿಸ್ಬೋದು, ಆಡಿಸ್ಬಹುದು ಅಂತ ಅನ್ಬಿಟ್ಟು. ಆದ್ರೆ ಅನ್ನನಾಳದಲ್ಲಿನಂತಹ ಆಹಾರ ಚಲನೆ ಅಥವಾ ರಕ್ತವನ್ನ ಸಂಕುಚನ ಅಥವಾ ವಿಕಾಸನ ಮಾಡುವಂತಹದ್ದು ಈ ಒಂದು ಸ್ಮೂತ್ ಮಸಲ್ಸ್ ಅಥವಾ ಇನ್ವಾಲಂಟರಿ ಮಸಲ್ಸ್ ಅಂದ್ರೆ ಮೃದು ಸ್ನಾಯುಗಳು, ಅನೈಚ್ಛಿಕ ಸ್ನಾಯುಗಳ ಕೆಲಸ. ಇಂತಹ ಚಲನೆಗಳನ್ನ ಅವು ಕಂಟ್ರೋಲ್ ಮಾಡುತ್ತೆ, ನಿಯಂತ್ರಿಸುತ್ತೆ. ಕಣ್ಣಿನ ಪಾಪೆಯಲ್ಲಿ, ಮೂತ್ರನಾಳಗಳಲ್ಲಿ ಮತ್ತು ಶ್ವಾಸಕೋಶದ ಉಸಿರ್ನಾಳಗಳಲ್ಲಿ ಕೂಡ ಇವುಗಳು ಕಂಡು ಬರುತ್ತದೆ. ಎಲ್ಲೆಲ್ಲಿ? ನಮ್ಮ ಕಣ್ಣಿನ ಪಾಪೆ. ಪಾಪೆ ಅಂದ್ರೆ ದ ವೈಟ್ ಸೈಡ್ ಆಫ್ ಆರ್ ಐಸ್, ಆಯ್ತಾ? ಮತ್ತೆ ಮೂತ್ರನಾಳಗಳಲ್ಲಿ, ಶ್ವಾಸಕೋಶದ ಉಸಿರ್ನಾಳಗಳಲ್ಲಿ ಕೂಡ ಇವುಗಳು ಕಂಡು ಬರುತ್ತದೆ. ಸ್ನಾಯುತಂತುಗಳು ಉದ್ದವಾಗಿದ್ದು ಚೂಪಾದ ತುದಿಯನ್ನ ಹೊಂದಿದೆ. ಅದನ್ನ ಕದರಿನಾಕರ ಅಂತ ಕರೀತಾರೆ. ಮತ್ತು ಒಂದೇ ನ್ಯೂಕ್ಲಿಯಸ್ ಅನ್ನ ಹೊಂದಿದೆ. ಇವುಗಳನ್ನ ಪಟ್ಟೆರಹಿತ ಸ್ನಾಯುಗಳು. ಆಗ್ಲೇ ಪಟ್ಟೆ ಸಹಿತ ಸ್ನಾಯುಗಳನ್ನ ಕೇಳಿದ್ವಿ. ಅದೇ ತರ ಪಟ್ಟೆ ರಹಿತವಾದಂತಹ ಸ್ನಾಯುಗಳು ಕೂಡ ಇದ್ದಾವೆ. ಪಟ್ಟೆ ರಹಿತವಾದಂತಹ ಸ್ನಾಯುಗಳು ಕೂಡ ಇದ್ದಾವೆ. ಅವುಗಳನ್ನ ನಾವು ಅನ್ಸ್ಟಿರಿಯೇಟೆಡ್ ಮಸಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅನ್ಸ್ಟಿರಿಯೇಟೆಡ್ ಮಸಲ್ಸ್. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಈ ಪದದ ಇಂಗ್ಲಿಷ್ ಅವತರಣಿಕೆಯನ್ನು ಕೂಡ ನೀವು ಕಲಿಯೋದು ತುಂಬಾ ಅವಶ್ಯಕ ಇರುತ್ತೆ ಮಕ್ಕಳೇ.
ಹೃದಯ ಸ್ನಾಯುಗಳು ಅತ್ಯಂತ ಲಯಬದ್ಧವಾದ ಸಂಕುಚನ ಮತ್ತು ವಿಕಾಸನಗಳನ್ನ ಜೀವಮಾನವಿಡೀ ತೋರುತ್ತವೆ. ಈ ಅನೈಚ್ಛಿಕ ಸ್ನಾಯುಗಳನ್ನ ಹೃದಯ ಸ್ನಾಯುಗಳು ಅಂತ ಕರೀತಾರೆ. ಹೃದಯ ಸ್ನಾಯು ತಂತುಗಳು ಕೊಳವೆಯಾಕಾರವಾಗಿದ್ದು ಶಾಖೆಗಳಾಗಿ ಒಡೆಯುತ್ತವೆ ಮತ್ತು ಒಂದೇ ನ್ಯೂಕ್ಲಿಯಸ್ ಅನ್ನ ಹೊಂದಿದೆ. ಬೇರೆ ಬೇರೆ ವಿಧದ ಸ್ನಾಯು ಅಂಗಾಂಶದ ರಚನೆಗಳನ್ನ ಹೋಲಿಸಿ ಅವುಗಳ ಆಕಾರ, ಹೊಂದಿರುವ ನ್ಯೂಕ್ಲಿಯಸ್ಗಳ ಸಂಖ್ಯೆ ಮತ್ತು ಜೀವಕೋಶದೊಳಗೆ ನ್ಯೂಕ್ಲಿಯಸ್ನ ಸ್ಥಾನ ಇವುಗಳನ್ನ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ತಿಳಿತಾ? ತಿಳಿತಾ ಈ ಸ್ನಾಯುಗಳ ಬಗ್ಗೆ, ಮಸಲ್ಸ್ ಟಿಶ್ಯೂ ಅಥವಾ ಅಂಗಾಂಶಗಳ ಬಗ್ಗೆ ನಿಮ್ಗೆ ಅರ್ಥ ಆಗ್ತಾ ಹೋಗ್ತಾ ಇದ್ಯಾ? ಯಾರಿಗಾದ್ರೂ ಏನಾದ್ರೂ ಅನುಮಾನಗಳು ಕಾಡ್ತಾ ಇದ್ಯಾ? ಈಗ ಮ್ಯಾಮ್ ನೀವು ಇಷ್ಟೊತ್ತು ಥಿಯೋರೆಟಿಕಲ್ ಆಗಿ ಸೈದ್ಧಾಂತಿಕವಾಗಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ನೀಡ್ತಾ ಹೋದ್ವಿ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಚಿತ್ರಗಳಿದ್ರೆ ನಮ್ಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ನಿಮ್ಗೆ ಅನಿಸ್ಬಹುದು. ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಚಿತ್ರಗಳನ್ನ ನಿಮ್ಗೆ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಿದೀವಿ. ಕಾಣ್ತಾ ಇದೆಯಾ ಎಲ್ಲಾರ್ಗೂ? ಸ್ಕೆಲಿಟಲ್ ಮಸಲ್ ಅಂದ್ರೆ ಅಸ್ಥಿ ಪಂಜರನ ಅಸ್ಥಿ ಅಂಗಾಂಶ. ಸ್ಮೂತ್ ಮಸಲ್ಸ್ ಅಂದ್ರೆ ಮೃದು ಸ್ನಾಯುಗಳು. ಕಾರ್ಡಿಯಾಕ್ ಮಸಲ್ ಅಂದ್ರೆ ಹೃದಯ ಸ್ನಾಯುಗಳು. ಕಾರ್ಡಿಯಾಕ್ ಮಸಲ್ಸ್ ಹೃದಯ ಸ್ನಾಯುಗಳು. ಅದು ಕೂಡ ಇನ್ವಾಲಂಟರಿ ಮಸಲ್ ಅಂದ್ರೆ ಅನೈಚ್ಛಿಕವಾದಂತಹ ಸ್ನಾಯು. ಅರ್ಥ ಆಯ್ತಾ? ಅಸ್ಥಿ ಅಂಗಾಂಶ ಅಸ್ಥಿ ಸ್ನಾಯುಗಳು ಇದು. ಸ್ಮೂತ್ ಮಸಲ್ಸ್ ಮೃದು ಸ್ನಾಯುಗಳು. ಕಾರ್ಡಿಯಕ್ ಮಸಲ್ ಹೃದಯ ಸ್ನಾಯುಗಳು. ತಿಳಿತಾ ಇದೆ? ಈ ರೀತಿ ಆಗಿರುತ್ತೆ. ಇದು ನೋಡಿ ಕೊಳವೆ ಆಕಾರದಲ್ಲಿ ಉದ್ದವಾಗಿರುತ್ತೆ. ಈ ರೀತಿ ಸಾಫ್ಟ್ ಆಗಿರುತ್ತೆ. ಇದು ಕೂಡ ಕೊಳವೆಯ ಆಕಾರದಲ್ಲೇ ಇರುತ್ತೆ. ಇಲ್ಲಿ ಕೂಡ ಒಬ್ಬ ಮನುಷ್ಯನ ದೇಹವನ್ನ ತೋರಿಸಿ ಯಾವ ರೀತಿಯಾಗಿ ನೋಡಿ ಇಂತಹ ಕಡೆ ಈ ಕಡೆಯಲ್ಲಿ ಇರುವಂತಹ ಒಂದು ಮೂಳೆಗಳಿಗೆ ಸ್ಕೆಲಿಟಲ್ ಮಸಲ್ ಅಥವಾ ಅಸ್ಥಿ ಸ್ನಾಯುಗಳು, ಸ್ಮೂತ್ ಆಗಿರುವಂತಹ ಸ್ನಾಯುಗಳು, ಹೊಟ್ಟೆಯ ಭಾಗ ಇಂತಹ ಕಡೆ ಕಾಣಬಹುದು. ಕಾರ್ಡಿಯಕ್ ಮಸಲ್ಸ್ ಹೃದಯಕ್ಕೆ ಸಂಬಂಧಪಟ್ಟಂತಹ ಸ್ನಾಯುಗಳು. ನ್ಯೂಕ್ಲಿಯಸ್ ಈ ಒಂದು ಪಟ್ಟೆ ಸಹಿತವಾಗಿ ಇರುವಂತಹ ಒಂದು ಅಂಗಾಂಶಗಳು ಅಥವಾ ಸ್ನಾಯುಗಳಲ್ಲಿ ನ್ಯೂಕ್ಲಿಯಸ್ಗಳನ್ನ ನೀವು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಒಂದೊಂದೇ ಇರುತ್ತೆ. ಈ ಪಟ್ಟೆ ರಹಿತವಾದಂತಹ ಅಂಗಾಂಶಗಳಲ್ಲಿ ನ್ಯೂಕ್ಲಿಯಸ್ ಕೂಡ ಇಲ್ಲೂ ಕೂಡ ಕಾಣಬಹುದು. ಇದು ಪಟ್ಟೆ ಸಹಿತ, ಇದು ಪಟ್ಟೆ ರಹಿತ. ಅರ್ಥ ಆಯ್ತಾ? ಕಾಣ್ತಾ ಉಂಟಾ ನಿಮ್ಗೆಲ್ಲ ಹೇಗಿರುತ್ತೆ ಅಂತ? ನೆಕ್ಸ್ಟ್, ಹೃದಯಕ್ಕೆ ಸಂಬಂಧಪಟ್ಟಂತಹ ಸ್ನಾಯುಗಳು, ನಮ್ಮ ಮೂಳೆಗಳಿಗೆ ಸಂಬಂಧಪಟ್ಟಂತಹ ಸ್ನಾಯುಗಳು, ಉದರಕ್ಕೆ ಸಂಬಂಧಪಟ್ಟಂತಹ ಮೃದುವಾದ ಸ್ನಾಯುಗಳು ಇಲ್ಲಿದ್ದಾವೆ. ನ್ಯೂಕ್ಲಿಯಸ್ ನೋಡಿ ಹೀಗಿರುತ್ತೆ. ಮಸಲ್ ಸೆಲ್ಸ್ಗಳು, ಸ್ನಾಯುಗೆ ಸಂಬಂಧಪಟ್ಟಂತಹ ಜೀವಕೋಶಗಳು ಈ ರೀತಿಯಾಗಿ ಇರುತ್ತೆ. ಮಸಲ್ ಟಿಶ್ಯೂ ಈ ರೀತಿಯಾಗಿ ಇರುತ್ತೆ. ತಿಳಿತಾ ಮಕ್ಕಳೇ? ಅರ್ಥ ಆಯ್ತಾ? ಸೊ ಈ ಚಿತ್ರಗಳನ್ನ ನಿಮ್ಗೆ ತೋರಿಸುವಂತಹ ಉದ್ದೇಶ ನಿಮ್ಮಲ್ಲಿ ಕೌತುಕತೆಯನ್ನ ಹೆಚ್ಚು ಮಾಡೋದು ಮತ್ತೆ ಅದ್ರ ಬಗ್ಗೆ ಮತ್ತಷ್ಟು ವಿಷಯವನ್ನ ಕಲಿಬೇಕು ಅಂತ ನಿಮ್ಗೆ ಅನ್ಸೋ ಹಾಗೆ ಮಾಡೋದು. ಈಗ ಕೊನೆಯ ಅಂಗಾಂಶ ನರ ಅಂಗಾಂಶದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸ್ನಾಯು ಅಂಗಾಂಶ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ನರ್ವಸ್ ಟಿಶ್ಯೂ ಅಥವಾ ನರ ಅಂಗಾಂಶ. ಎಲ್ಲಾ ಜೀವಕೋಶಗಳು ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಆದರೆ ನರ ಅಂಗಾಂಶದ ನರ್ವಸ್ ಟಿಶ್ಯೂನ ಕೋಶಗಳು ಪ್ರಚೋದನೆಗಳನ್ನ ಗ್ರಹಿಸುವಲ್ಲಿ ಮತ್ತು ನರವೇಗಗಳನ್ನ ದೇಹದೊಳಗೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅತ್ಯಂತ ವೇಗವಾಗಿ ಸಾಗಿಸಲು ಅತಿ ಹೆಚ್ಚಿನ ವೈಶಿಷ್ಟ್ಯತೆಯನ್ನ ಪಡೆದಿದೆ. ಯಾವುದೋ ನರ ಅಂಗಾಂಶಗಳು. ಮಿದುಳು ಬಳ್ಳಿ ಮತ್ತು ನರಗಳು ಎಲ್ಲವೂ ನರ ಅಂಗಾಂಶಗಳಿಂದ ಉಂಟಾಗಿದೆ. ಮಿದುಳು ಅಂದ್ರೆ ಬ್ರೈನ್. ಮಿದುಳು ಬಳ್ಳಿ, ಆ ಬ್ರೈನ್ ಅಲ್ಲಿ ಇರುವಂತಹ ನರ್ವ್ಸ್ ಗಳು ಏನಿರುತ್ತೆ, ಹಾಗೂ ಎಲ್ಲಾ ನರಗಳು ಕೂಡ ಅಂಗಾಂಶಗಳಿಂದ ಉಂಟಾಗಿದೆ. ಈ ಅಂಗಾಂಶದ ಜೀವಕೋಶಗಳನ್ನ ನರಕೋಶಗಳು ಅಥವಾ ನ್ಯೂರಾನ್ಗಳು ಅಂತ ಕರೀತಾರೆ. ಇವುಗಳನ್ನ ಏನಂತ ಕರೀತಾರೆ? ನರಕೋಶಗಳು ಅಥವಾ ನ್ಯೂರಾನ್ ಎಂದು ಕರೆಯುತ್ತಾರೆ. ಒಂದು ನರಕೋಶ ಅಥವಾ ನ್ಯೂರಾನ್ ಕೋಶ ಕಾಯವನ್ನ ಹೊಂದಿದ್ದು ಅದರೊಳಗೆ
ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಂಗಳು ಇರುತ್ತವೆ. ಏನೇನಿರುತ್ತೆ ಮಕ್ಕಳೇ? ನ್ಯೂಕ್ಲಿಯಸ್, ಸೈಟೋಪ್ಲಾಸಂ ಇರುತ್ತೆ. ಕೋಶಕಾಯದಿಂದ ಉದ್ದನೆಯ ಕೂದಲಿನಂತಹ ರಚನೆಗಳು ಹೊರಡುತ್ತವೆ. ಚಿತ್ರ 6.12 ನೋಡಬಹುದು. ಕೂದಲಿನಂತೆ ಇರುವಂತಹ ಚಿತ್ರ ಅಲ್ಲಿ ನಿಮ್ಗೆ ಕಾಣುತ್ತೆ. ಸಾಮಾನ್ಯವಾಗಿ ಪ್ರತಿ ನ್ಯೂರಾನ್ ಆಕ್ಸನ್ ಎಂದು ಕರೆಯಲ್ಪಡುವ ಉದ್ದನೆಯ ರಚನೆಯನ್ನು ಹೊಂದಿರುತ್ತದೆ ಮತ್ತು ಅನೇಕ ಸಣ್ಣ ಸಣ್ಣ ಶಾಖೆಗಳಂತಹ ಅಂದ್ರೆ ಬ್ರಾಂಚಸ್ ಗಳಂತಹ ಭಾಗಗಳನ್ನ ಹೊಂದಿರುತ್ತೆ. ಸೊ ಇದಕ್ಕೆ ನಾನು ನಿಮ್ಗೆ ಎಕ್ಸಾಂಪಲ್ ಆಗಿ ಒಂದು ಚಿತ್ರವನ್ನ ತೋರಿಸಬಹುದು. ನೋಡಿದ್ರಾ? ಕೂದಲಿನಂತೆ ಇರುವಂತಹ ಇದು ಏನು? ಈಗ ನೋಡಿ, ಪ್ರತಿ ನ್ಯೂರಾನ್ ಆಕ್ಸನ್ ಎಂದು ಕರೆಯಲ್ಪಡುವ ಉದ್ದನೆಯ ರಚನೆಯನ್ನ ಹೊಂದಿದೆ ಮತ್ತು ಅನೇಕ ಸಣ್ಣ ಸಣ್ಣ ಶಾಖೆಗಳನ್ನ ಬ್ರಾಂಚಸ್ ಗಳನ್ನ ಹೊಂದಿರುತ್ತೆ. ಇವುಗಳನ್ನ ಡೆಂಡ್ರೈಟ್ ಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಡೆಂಡ್ರೈಟ್ಸ್ ಗಳು. ಈ ಶಾಖೆ ಬ್ರಾಂಚಸ್, ಮರದ ಬ್ರಾಂಚಸ್ ತರ ಕಾಣುತ್ತಲ್ವಾ, ಇವುಗಳನ್ನ ಡೆಂಡ್ರೈಟ್ಸ್ ಅಂತ ಕರಿತೀವಿ. ಅಂತ ಕರಿತೀವಿ ಡೆಂಡ್ರೈಟ್ಸ್. ಒಂದು ನರಕೋಶವು ಸುಮಾರು 1 ಮೀಟರ್ ನಷ್ಟು ಉದ್ದವಿರಬಹುದು. ಅನೇಕ ನರತಂತುಗಳು ಒಟ್ಟಿಗೆ ಸಂಯೋಜಕ ಅಂಗಾಂಶದಿಂದ ಬಂಧಿಸಲ್ಪಟ್ಟು ಒಂದು ನರವನ್ನ ಸೂಚಿಸುತ್ತದೆ. ಇವು ಸಂಯೋಜಕ ಅಂಗಾಂಶಗಳಿಂದ ಬಂಧಿಸಲ್ಪಟ್ಟು ಒಂದು ನರವನ್ನ ಸೂಚಿಸುತ್ತದೆ. ನರ ವೇಗಗಳು ನಾವು ಬಯಸಿದಾಗ ಸ್ನಾಯುಗಳನ್ನ ಚಲಿಸಲು ನೆರವಾಗುತ್ತದೆ. ಉದಾಹರಣೆಗೆ, ಬಿಸಿಯಾದಂತಹ ನೀರನ್ನ ಮುಟ್ಟಿದ ತಕ್ಷಣ ಕೈನ ಹಿಂದೆ ಸರಿಸ್ಬೇಕು, ಅಥವಾ ಬೆಂಕಿಯನ್ನ ನೋಡ್ತಾ ಇದ್ದಂಗೆ ಕೈ ಹಿಂದೆ ಬರ್ಬೇಕು ಅನ್ನೋದು ನಮ್ಗೆ ಹೆಂಗ್ ಗೊತ್ತಾಗುತ್ತದೆ? ನರ ವೇಗಗಳು ನಾವು ಬಯಸಿದಾಗ ನಮ್ಮ ಸ್ನಾಯುಗಳು, ಮಸಲ್ಸ್ ಗಳು ಚಲಿಸುವಾಗ ನೆರವಾಗುತ್ತೆ, ಅದು ಕಂಟ್ರೋಲ್ ಮಾಡುತ್ತೆ. ನರ ಅಂಗಾಂಶ ಮತ್ತು ಸ್ನಾಯು ಅಂಗಾಂಶಗಳ ಕಾರ್ಯದ ಹೊಂದಾಣಿಕೆಯು ಬಹುತೇಕ ಪ್ರಾಣಿಗಳ ಮೂಲಭೂತ ಲಕ್ಷಣವಾಗಿದೆ. ಅರ್ಥ ಆಯ್ತಾ? ಸ್ನಾಯು ಅಂಗಾಂಶ ಅಂದ್ರೆ ಮಸ್ಕ್ಯುಲರ್ ಟಿಶ್ಯೂ ಕಾರ್ಯದ ಹೊಂದಾಣಿಕೆಯು ಮತ್ತೆ ನರ ಅಂಗಾಂಶ ನರ್ವಸ್ ಟಿಶ್ಯೂಸ್ ನ ಹೊಂದಾಣಿಕೆಯು ಬಹುತೇಕ ಪ್ರಾಣಿಗಳ ಮೂಲಭೂತ ಲಕ್ಷಣವಾಗಿದೆ. ಪ್ರಚೋದನೆಗೆ ಕೂಡಲೇ ಪ್ರತಿಕ್ರಿಯಿಸುವಂತಹ ಪ್ರಾಣಿಗಳಿಗೆ ಈ ಹೊಂದಾಣಿಕೆಯು ನೆರವಾಗುತ್ತೆ. ಈಗ ಮೊಲವನ್ನ ನೋಡಿದ ತಕ್ಷಣ ಹುಲಿ ಅದ್ರ ಮೇಲೆ ಎರಗೋದು ಹೇಗೆ? ನರಗಳು ಅದಕ್ಕೆ ಇನ್ಫಾರ್ಮೇಶನ್ ಸಪ್ಲೈ ಮಾಡುತ್ತೆ. ಅದ್ರ ತಕ್ಕಂಗೆ ಅದ್ರ ದೇಹದ ಮಸ್ಕ್ಯುಲರ್ ಟಿಶ್ಯೂಸ್ ಏನಿರುತ್ತೆ ಅಂದ್ರೆ ಸ್ನಾಯು ಅಂಗಾಂಶಗಳು ಜೊತೆಯಾಗಿ ಸೇರುತ್ತೆ. ಅರ್ಥ ಆಯ್ತಾ? ಇದು ನಿಮ್ಮ ನರದ ಅಂಗಾಂಶ. ಈ ರೀತಿಯಾದಂತಹ ಚಿತ್ರಗಳನ್ನ ನೀವು ಕಾಣಬಹುದು. ಡೆಂಡ್ರೈಟ್ಸ್ ಇಲ್ಲಿದೆ, ಸೆಲ್ ಬಾಡಿ, ಸೋಮಾ ಅಂತ ಕರಿತೀವಿ, ಆಕ್ಸನ್ ಅಂತ ಕರಿತೀವಿ. ಇವೆಲ್ಲವನ್ನ ನೀವು ಕಾಣಬಹುದು. ಈ ತರದ್ದು ಒಂದು ಚಿತ್ರಗಳಿರುತ್ತೆ. ತಿಳಿತಾ? ಅರ್ಥ ಆಯ್ತಾ ಮಕ್ಕಳೇ? ಇದಾಗಿತ್ತು ಇವತ್ತಿನ ವಿಜ್ಞಾನದ ತರಗತಿಲಿ ಅಂಗಾಂಶದ ಚಾಪ್ಟರ್. ನಾವು 2 ವಿಷಯಗಳ ಕುರಿತು ನಾವಿಲ್ಲಿ ಮಾತಾಡಿದ್ವಿ. ಯಾವ್ದ್ಯಾವ್ದು ಅಂತ ಹೇಳ್ಬಲ್ಲಿರಾ? ಒಂದು ಮಸ್ಕ್ಯುಲರ್ ಟಿಶ್ಯೂ ಅಥವಾ ಸ್ನಾಯು ಅಂಗಾಂಶ, ಮತ್ತೊಂದು ನರ್ವಸ್ ಟಿಶ್ಯೂ ಅಥವಾ ನರ ಅಂಗಾಂಶ. ಇವುಗಳ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿ ನೀವು ಕಲಿತಿರುವುದು ಅಂತ ಒಂದು ಟಾಪಿಕ್ ಇದೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಮುಂದಿನ ಚಾಪ್ಟರ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಲ ಅದ್ರ ಬಗ್ಗೆ ಕೂಡ ಕಣ್ ಹಾಯಿಸ್ತಾ ಹೋಗೋಣ. ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳಿಗೂ ಉತ್ತರ ಕೊಡ್ತೀನಿ ಮುಂದಿನ ಕ್ಲಾಸ್ ನಲ್ಲಿ. ಅಲ್ಲಿವರೆಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.